ಗೈಸ್ ಏನ್ ಗೊತ್ತಾ, ತುಂಬಾ ಸ್ಟೂಡೆಂಟ್ಸ್ಗೆ ಒಂದು ಕ್ವಶನ್ಸ್ ಇರುತ್ತೆ. ಸೊ ನಾನು ಲೈಫಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಬೋದಾ ಅಂತ. ಬಟ್ ಆನ್ಸರ್ ನಿಮ್ಮ ಹತ್ರ ಇದೆ, ಡೆಫಿನೆಟ್ಲಿ ಎಸ್ ಗೈಸ್. ಬಟ್ ನೀವೇನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಸ್ಟಾಪಿಂಗ್ ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಗೈಸ್. ಡೆಫಿನೆಟ್ಲಿ ತುಂಬಾ ಜನ ಏನಂದ್ರೆ, ನೀವು ಕಂಪೇರ್ ಮಾಡ್ಕೋತೀರಾ ಬೇರೆ ಪೀಪಲ್ ಜೊತೆಗೆ, ನಿಮ್ ಜೊತೆಗೆ, ರೈಟ್? ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ನೀವು, ಎಲ್ಲರೂ ಸಕ್ಸಸ್ಫುಲ್ ಅನಿಸ್ತಾರೆ, ಬಟ್ ರಿಯಲ್ ಲೈಫ್ ಅಲ್ಲಿ ಎವ್ರಿ ಒನ್ ಇಸ್ ಸ್ಟ್ರಗ್ಲಿಂಗ್ ಸೈಲೆಂಟ್ಲಿ ಇನ್ಸೈಡ್ ಗೈಸ್. ಸೊ ನಿಮ್ಗೆ ಗೊತ್ತಾಗಲ್ಲ, ಜಸ್ಟ್ ಅವ್ರಿಗಿಂದ ಅಷ್ಟೇ ನೀವು ಔಟ್ ಸೈಡ್ ನೋಡಿ, ಅವ್ರ ಶಾಪ್ ನೋಡಿ ನೀವು ಜಸ್ಟ್ ತುಂಬಾ ಅವ್ರು ಹ್ಯಾಪಿ ಆಗಿದೆ, ತುಂಬಾ ಸಕ್ಸಸ್ಫುಲ್ ಆಗುತ್ತೆ ಅನ್ನಿಸ್ತಾರೆ. ಬಟ್ ಡೆಫಿನೆಟ್ಲಿ ದೇ ಆರ್ ಸಫರಿಂಗ್, ರೈಟ್? ಸೊ ಡೋಂಟ್ ಹೇಟ್ ಯುವರ್ ಸೆಲ್ಫ್ ಬಿಕಾಸ್ ಯು ಆರ್ ಸ್ಟಾರ್ಟಿಂಗ್ ಲೇಟ್, ರೈಟ್? ಸೊ ಲೇಟ್ ಸ್ಟಾರ್ಟ್ ಆದ್ರೂ ಓಕೆ, ಬಟ್ ರಾಂಗ್ ಪಾತ್ ಅಲ್ಲಿ ಹೋಗಬೇಡಿ ಅಷ್ಟೇ, ಓಕೆ? ಸೊ ಏನಂದ್ರೆ, ನಾನು ಸ್ಟೂಡೆಂಟ್ಸ್ಗೆ ಶಾರ್ಟ್ ಕಟ್ ಪ್ರಾಮಿಸ್ ಅಂತೂ ಮಾಡಕ್ಕೆ ಹೋಗಲ್ಲ. ಸಿ ಬಟ್ ರಿಯಲ್ ಸಪೋರ್ಟ್, ರಿಯಲ್ ಗೈಡೆನ್ಸ್ ಅಂಡ್ ರಿಯಲ್ ಗ್ರೋತ್ ಡೆಫಿನೆಟ್ಲಿ. ನಾನು ಆಲ್ಸೋ ತುಂಬಾ ಜನ ನೋಡಿರ್ಬೋದು, ನಾನು ಸ್ಟೂಡೆಂಟ್ಸ್ಗೆ ಶಾರ್ಟ್ ಕಟ್ ಪ್ರಾಮಿಸ್ ಅಂತೂ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ನೀವು ನೋಡಿರ್ಬೋದು, ತುಂಬಾ ಜನ ವೀಕ್ಲಿ 10,000 ಅರ್ನ್ ಮಾಡಿದ್ರು, 15,000 ಲ್ಯಾಕ್ಸ್ ಅರ್ನ್ ಮಾಡಿದ್ರು ಅಂತ ನೋಡಿರ್ಬೋದು. ಎಷ್ಟು ವಿಡಿಯೋಸ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದಾರೆ. ಸೊ ಓಕೆ, ಅದು ರಿಯಲ್ ಅಂತೂ ಅದೇ. ಬಟ್ ಸಮ್ ಪೀಪಲ್ಗೆ ಏನಂದ್ರೆ, ಅದರಿಂದ ಸ್ಟಾರ್ಟಿಂಗ್ ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡಿದಾಗ ಮಾತ್ರ ನೀವು ಆ ಅಮೌಂಟ್ನ ನೀವು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವೇನಾದ್ರೂ ಆ ಅಮೌಂಟ್ ಅಚೀವ್ ಮಾಡಬೇಕು ಅನ್ಕೊಂಡಿದ್ರೆ, ನೀವು ಕೂಡ 1 ವೀಕಲ್ಲಿ ಅಷ್ಟೊಂದು ಅರ್ನ್ ಮಾಡ್ಬೇಕು ಅನ್ಕೊಂಡಿದ್ರೆ, ಡೆಫಿನೆಟ್ಲಿ ನಿಮಗೆ ಸ್ಕಿಲ್ಸ್ ನಾಲೆಜ್ ಇರಲೇಬೇಕು. ಸೊ ಸ್ಕಿಲ್ಸ್ ನಾಲೆಜ್ ಇದ್ರೆ ಡೆಫಿನೆಟ್ಲಿ ನೀವು ಎಲ್ಲಿದ್ರು ಕೂಡ ಇನ್ಕಮ್ನ ಜನರೇಟ್ ಮಾಡ್ಬೋದು. ಸೊ ನೀವೇನಾದ್ರು ಸ್ಕಿಲ್ಸ್ ಕಲಿಬೇಕು ಅನ್ಕೊಂಡಿದ್ರೆ, ಸೊ ನನ್ನ ಕಡೆ ಒಂದು ಅಪಾರ್ಚುನಿಟಿ ಇದೆ. ಸ್ಕಿಲ್ಸ್ ಜೊತೆಗೆ ನೀವು ಸೈಡ್ ಅಲ್ಲಿ ಅರ್ನಿಂಗ್ ಕೂಡ ಮಾಡ್ಬೋದು. ಸೊ ಅರ್ನಿಂಗ್ ಹೇಗೆ ಮಾಡ್ಬೇಕು ಅನ್ನೋದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಆಲ್ಸೋ ನೀವು ಸ್ಕಿಲ್ಸ್ ನ ಆರಾಮಾಗಿ ಕಲಿಬಹುದು ಕೂಡ, ಓಕೆ? ಸೊ ಆ ಅಪಾರ್ಚುನಿಟಿ ಹೇಗೆ, ಎವ್ರಿಥಿಂಗ್ ನಿಮ್ಗೆ ಡೀಟೇಲ್ಸ್ ಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇರಿಲ್ಲ ನಾನು ಡಿಎಂ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಬೋದು, ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಸ್ಟೂಡೆಂಟ್ ಅಂತ ಟೈಪ್ ಮಾಡಿ ನಾನು ನಿಮ್ಗೆ ಎಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡ್ತೀನಿ. ದಿಸ್ ಇಸ್ ಓನ್ಲಿ ಫಾರ್ ಸೀರಿಯಸ್ಲಿ ಇಂಟ್ರೆಸ್ಟೆಡ್ ಪೀಪಲ್, ಓಕೆ? ಸೊ ಜಸ್ಟ್ ಟೈಮ್ ಪಾಸ್ಗೋಸ್ಕರ ಜಸ್ಟ್ ನಾನು 1 ಮಂತ್ ಅಲ್ಲಿ ಅರ್ನ್ ಮಾಡ್ತೀನಿ, ಸೊ ಅರ್ನಿಂಗ್ ಅಪಾರ್ಚುನಿಟಿ ಅಂತ ಬಂದ್ರೆ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಅಪಾರ್ಚುನಿಟಿ ಫಾರ್ ಯು ಗೈಸ್, ಓಕೆ? ಸೊ ನಿಮಗೆ ಏನಾದ್ರೂ ಇಂಟ್ರೆಸ್ಟೆಡ್ ಇದ್ರೆ, ಡೆಫಿನೆಟ್ಲಿ ನೀವು ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡೋಕೆ ರೆಡಿ ಇದ್ರೆ ನನ್ನ ಜೊತೆ ಡೆಫಿನೆಟ್ಲಿ ನಾನು ನಿಮಗೆ ಅರ್ನಿಂಗ್ ನ ಹೇಗೆ ಮಾಡ್ಬೇಕು ಅನ್ನೋದು ಕೂಡ ಕಂಪ್ಲೀಟ್ ಆಗಿ ನನಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ, ಓಕೆ? ಸೊ ನಾನು ಕೊಂಡೆ ನಿಮ್ಗೆ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಬಹುದು. ಆಲ್ಸೋ ನನ್ನ ಕೂಡ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದಷ್ಟು ಅಪಾರ್ಚುನಿಟಿ ಬರುವ, ಅಲ್ಲಿವರೆಗೂ ಟೇಕ್ ಕೇರ್.